ಪ್ರಭಾವ್ರೆ, ನಾನು ಹೀಗೆಲ್ಲ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನ್ನ ಗಮನಕ್ಕೆ ಬಂದಿದ್ದನ್ನ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೂ ಎಲ್ಲ ಅರ್ಥ ಆಗುತ್ತೆ ಸುಲೋಚನಾ ಅವರೇ. ಇತ್ತೀಚೆಗಳು ತೇಜು ಕಂಡ್ರೆ ರೇಗ್ತಾ ಇದ್ಲು, ನಾನು ನೋಡಿದ್ದೀನಿ. ಆದ್ರೆ ಅದಕ್ಕೇನ್ ಕಾರಣ ಅಂತ ನನಗಂತೂ ಗೊತ್ತಿಲ್ಲ. ಒಂದ್ ವೇಳೆ ತೇಜು ನಮ್ಮನೆಗ್ ಬಂದಿದ್ದಾನೆ ಅನ್ನೋ ಕಾರಣಕ್ಕೆ ಅವಳೇನಾದ್ರೂ ಮನೆ ಬಿಟ್ಟು... ಛೇ, ಹಾಗೇನೂ ಆಗಿರೋಲ್ಲ ಪ್ರಭಾವ್ರೆ. ನಮ್ಮನ್ನು ಅಂತ ಹುಡುಗಿ ಅಲ್ಲ. ಅವಳಿಗೆ ಒಂದು ಸಲ ಬೇಡ ಅನ್ಸಿದ್ರೆ ಮುಖದ ಮೇಲೆ ಹೇಳೋ ಹುಡುಗಿ. ಹಾಗೇನಾದ್ರೂ ಇದ್ದಿದ್ರೆ ಪಲ್ಲವಿ ಹತ್ರನೋ ನಿಮ್ ಹತ್ರನೋ ಹೇಳ್ತಿದ್ಲು. ಹೌದು, ಎಲ್ಲಿಗೆ ಹೋಗಿರ್ಬೋದು ಅವಳು? ಹೇಳ್ದೆ ಕೇಳ್ದೆ ಹೋಗಿದ್ದಾಳೆ. ಯಾವತ್ತೂ ಈ ರೀತಿ ಮಾಡಿರೋ ಹುಡುಗಿನೇ ಅಲ್ಲ ಅವಳು. ಸರ್, ಈ ಮಗುನೆಲ್ಲಾದ್ರೂ ನೋಡಿದೀರಾ? ಇಲ್ರಿ, ನಾನೆಲ್ಲೂ ನೋಡ್ದಂಗ ಆಗ್ಲಿಲ್ರಿ. ಅಲ್ಲೊಂದ್ಸಲ ಕೇಳಿ ಹೋಗಿ. ಸರ್, ಈ ಮಗು ನೋಡಿದೀರಾ? ಇಲ್ಲ, ನಾನ್ ನೋಡಿಲ್ಲ, ನನ್ಗೆ ಗೊತ್ತಿಲ್ಲ. ಅಣ್ಣ, ಈ ಮಗುನೆಲ್ಲಾದ್ರೂ ನೋಡಿದ್ರಾ? ಇಲ್ಲವಾ, ನಾನ್ ನೋಡಿಲ್ಲ. ಅಲ್ಲಿ ಮುಂದೆ ಕೇಳೋಣ ಬನ್ನಿ. ಕೂತ್ಕೊಳ್ಳಿ. ನನ್ಗೆ ಯಾಕೋ ಅನುಮಾನ ಬರ್ತದೆ. ನೀವು ತಪ್ಪು ತಿಳ್ಕೊಬೇಡಿ ಸುಲೋಚನಾ ಅವರೇ. ಅವಳಿಗೇನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಯಾರ ಮಾತು ಹೇಳಲ್ಲ ಕೇಳಲ್ಲ. ಅವಳು ಏನ್ ಅನ್ಸುತ್ತೋ ಅದೇ ಮಾಡ್ಬಿಡ್ತಾಳೆ. ಪ್ರಭಾವ್ರೆ, ನಿಮ್ ಮಾತಿನ ಅರ್ಥ ವಿಕ್ರಾಂತ್ ಮತ್ತೆ ತೇಜು ಈ ಮನೆಗ್ ಬಂದಿದ್ರಿಂದ ಅವಳು ಹೀಗ್ ಮಾಡಿದಾಳೆ ಅಂತನಾ? ನಾವು ದೊಡ್ಡವರು, ಅವ್ರಿಗೇನೋ ಒಂದ್ ಒಳ್ಳೇದಾಗ್ಲಿ ಅಂತ ಏನೋ ಒಂದ್ ಅನ್ಕೊಂಡ್ ಮಾಡ್ತೀವಿ. ಆದ್ರೆ ಮಕ್ಳು ನಮ್ಮ ಮಾತನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಈ ತರ ಅನಾಹುತಗಳಿಗೆ ಕಾರಣ ಆಗುತ್ತೆ. ಅತ್ತೆ, ಅನು ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ? ಇಲ್ಲ ಅಳಿ ಅಂದ್ರೆ, ಈಗ ತಾನೇ ವಿಕ್ರಾಂತ್ ಮತ್ತೆ ಪಲ್ಲವಿ ಪೊಲೀಸ್ ಅವ್ರನ್ನ ಭೇಟಿಯಾಗಕ್ ಹೋದ್ರು. ಅವ್ರು ಬರೋವರೆಗೂ ಯಾವ ವಿಷಯನೂ ನಮಗ್ ಗೊತ್ತಾಗೋದಿಲ್ಲ. ಕಾದ್ ನೋಡ್ಬೇಕು, ಏನಾಗುತ್ತೋ ಏನೋ. ಅತ್ತೆ, ನಾನು ಎಲ್ಲಾದ್ರೂ ಹೊರಗಡೆ ಹೋಗಿ ಅನು ಎಲ್ಲಾದ್ರೂ ಸಿಗ್ಬೋದಂತ ನೋಡ್ಕೊಂಬರಲ್ಲ? ಅಲ್ಲಪ್ಪ, ನೀವ್ ಎಲ್ಲಿ ಅಂತ ಹುಡುಕ್ತೀರಾ ಅಳಿ ಅಂದ್ರೆ? ಎಲ್ಲಿ ಹೋಗ್ತೀರಾ ಹೇಳಿ? ನನ್ಗನ್ಸುತ್ತೆ ಅವಳು ಹಾಗೇನಾದ್ರೂ ಹೋಗಿದ್ರೆ ಅವಳ ಫೇವ್ರೆಟ್ ಜಾಗ ಬೇಕ್ರಿ ಮುಂದೋ ಇಲ್ಲ ಮಾಲ್ ಮುಂದೋ ನಿಂತಿರ್ತಾಳೆ ಅಂತ. ಇಲ್ಲಿ ಮನೆ ಹತ್ರ ಮಾಲ್ಗಳಿದೆಯಲ್ಲ, ಅಲ್ಲೆಲ್ಲ ಹೋಗಿ ನೋಡ್ಕೊಂಬರ್ತೀನಿ. ಅಲ್ಲ, ನೀವ್ ಹೇಳ್ತಿರೋದೇನೋ ಸರಿಯಾಗಿದೆ. ಆದ್ರೆ ನನಗ್ ಅನ್ಸೋದಿಲ್ಲ ನಮ್ಮನ್ನು ಆ ತರ ಬೇಕ್ರಿ ಎಲ್ಲ ಹುಡ್ಕೊಂಡು ಹೋಗ್ತಾಳೆ ಅಂತ. ಇಷ್ಟೊತ್ಕೇನಾದ್ರೂ ಅವಳು ಅಲ್ಲಿ ಹೋಗಿದ್ದಿದ್ರೆ ನಮಗೆ ವಿಷಯ ಗೊತ್ತಾಗ್ತಿತ್ತು. ಅದಲ್ದೆ ಇಲ್ಲಿರೋ ಎಲ್ಲ ಬೇಕ್ರಿ ಅಂಗಡಿಗಳವರು ನಮ್ ಎಲ್ರಿಗೂ ಪರಿಚಯ ಇದಾರಲ್ವಾ? ಅವ್ರು ಫೋನ್ ಮಾಡಿ ನಮ್ಮೆಲ್ರಿಗೂ ಹೇಳ್ತಿದ್ರು ಅಲ್ವಾ? ಅತ್ತೆ, ನಾನು ಯಾವ್ದಕ್ಕೂ ಹೋಗಿ ಹುಡ್ಕೊಂಬರ್ತೀನಿ. ನನ್ ಮನ್ಸಿಗೂ ಸಮಾಧಾನ ಅಂತ ಅನ್ಸುತ್ತೆ. ನೀವ್ ಹೇಳ್ತಿರೋದು ಸರಿಯಾಗಿದೆ, ಹಾಗೆ ಮಾಡಿ. ಸರಿ ಅತ್ತೆ. ಅನು ಫೋಟೋ ಇದೆಯಾ ನಿಮ್ಮ ಹತ್ರ? ಮೊಬೈಲ್ ಅಲ್ಲಿದೆ, ಅದನ್ನೇ ತೋರಿಸಿ ಹುಡುಕ್ತೀನಿ. ಏನಾದ್ರೂ ಸುಳ್ಳು ಸಿಕ್ಬೋದೇನೋ. ಸರಿ ಅಳಿ ಅಂದ್ರೆ, ಹೋಗ್ಬಿಟ್ ಬೇಗ ಬನ್ನಿ. ವಿಷಯ ಏನಾದ್ರೂ ಗೊತ್ತಾದ್ರೆ ಬೇಗ ನಮಗ್ ಫೋನ್ ಮಾಡಿ ಹೇಳಿ, ಆಯ್ತಾ? ಆಯ್ತತ್ತೆ, ಫೋನ್ ಮಾಡ್ತೀನಿ. ಟೆನ್ಷನ್ ಮಾಡ್ಕೊಂಬೇಡಿ. ಪ್ರಭಾ, ದೇವ್ರು ಒಳ್ಳೆಯವ್ರನ್ನ ಪರೀಕ್ಷೆ ಮಾಡ್ತಾನೆ, ಕೈ ಬಿಡಲ್ಲ. ಭಯ ಪಡಬೇಡ, ಬರ್ತಾಳೆ, ಸುಮ್ನಿರು. ಅಣ್ಣ, ಈ ಮಗುನೆಲ್ಲಾದ್ರೂ ನೋಡಿದಿರಾ? ಈ ಕಡೆ ಏನಾದ್ರೂ ಬಂದಿದ್ಲಾ ಅವಳು? ಇಲ್ರಿ ಮೇಡಮ್ ಬರ, ನಾನ್ ನೋಡಿಲ್ರಿ. ಗೊತ್ತಿಲ್ಲಮ್ಮ, ನಮಗ್ ಗೊತ್ತಿಲ್ಲ. ಆ ಕಡೆ ನೋಡಿ, ಅಲ್ಲಿ ಹೋಗಿ ಕೇಳಿ. ಸರ್, ಈ ಮಗು ನೋಡಿದಿರಾ? ಈ ಏರಿಯಾದಲ್ಲಿ ಮಗು ಮುಖ ನೋಡೇ ಇಲ್ಲ ನಾವು. ಅಣ್ಣ, ನೀವೇನಾದ್ರೂ? ಇಲ್ರಿ ಮೇಡಮ್ ಬರ, ನೋಡ್ಲೇ ಇಲ್ಲಮ್ಮ, ನಾವು ನೋಡ್ಲೇ ಇಲ್ಲ. ವಿಕ್ರಾಂತ್ ಅವ್ರೆ, ಎಲ್ಲಾ ಕಡೆನೂ ಹುಡ್ಕಾಯ್ತು. ಅವಳು ಎಲ್ಲಿಗೆ ಹೋಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಒಂದು ಗೊತ್ತಾಗ್ತಿಲ್ಲ. ಯಾರು ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ. ಪಲ್ಲವಿ ಅವರೇ, ಪ್ಲೀಸ್ ಟೆನ್ಷನ್ ಮಾಡ್ಕೋಬಿಡಿ. ನಿಮ್ ಪರಿಸ್ಥಿತಿ ಏನು ಅಂತ ಅರ್ಥ ಆಗುತ್ತೆ. ಅನುಗೇನು ಆಗಿರೋದಿಲ್ಲ, ಹುಡ್ಕೋಣ ಬನ್ನಿ. ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಅವಳು ಚಿಕ್ಕ ಮಗು, ಇನ್ನು ಏನು ಗೊತ್ತಿಲ್ಲ ಅವಳಿಗೆ. ಎಲ್ಲಿ ಹೋಗಿದ್ದಾಳೋ, ಏನ್ ಮಾಡ್ತಿದ್ದಾಳೋ. ನನಗ್ ಕರಳ್ ಕಿವುಚ್ದಂಗ ಆಗ್ತಿದೆ. ಈ ಪ್ರಪಂಚನೇ ಅವಳಿಗೆ ಗೊತ್ತಿಲ್ಲ. ಅಷ್ಟು ಮುಗ್ಧ ಮಗು ಅದು. ಅವಳಿಲ್ದೆ ನಾನು ಹೇಗ್ ಬದುಕ್ಲಿ ವಿಕ್ರಾಂತ್ ಅವ್ರೆ? ನಾನು ಎಲ್ಲಿಗೆ ಹೋಗ್ಲಿ, ಯಾರನ್ ಕೇಳಿ? ನನಗೊಂದು ಗೊತ್ತಾಗ್ತಿಲ್ಲ. ನನಗ್ ನಾನು ಬೇಕು, ನನಗ್ ನನ್ ಮಗು ಬೇಕು. ಅನು ಸಿಗ್ತಾಳೆ, ಅನುಗೇನು ಆಗಿರೋದಿಲ್ಲ. ನೀವು ಬನ್ನಿ, ಕೂತ್ಕೊಳ್ಳಿ. ಹುಡ್ಕೋಣ ಬನ್ನಿ, ಅನುಗೇನು ಆಗಿರೋದಿಲ್ಲ. ಪ್ಲೀಸ್ ಪಲ್ಲವಿ ಅವರೇ, ಕೂತ್ಕೊಳ್ಳಿ. ಪ್ರಭಾವ್ರೆ,
ನಾವೊಂದು ಯೋಚನೆ ಮಾಡಿದ್ರೆ ದೇವ್ರು ಇನ್ನೊಂದು ಯೋಚನೆ ಮಾಡ್ತಿದ್ದಾನೆ. ಏನಾಗುತ್ತೋ ಏನೋ. ಹೌದು ಸುಲೋಚನಾ ಅವ್ರೆ, ನಾವೇನೋ ವಿಕ್ರಾಂತ್ ಮತ್ತೆ ಪಲ್ಲವಿನ ಒಂದ್ ಮಾಡ್ಬೇಕು, ಅವ್ರಿಬ್ರು ಮದ್ವೆ ಮಾಡ್ಕೋಬೇಕು, ನಮ್ ಮಕ್ಳಿಗೆ ಅಪ್ಪ ಅಮ್ಮ ಸಿಗ್ಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ಇಲ್ಲಿ ನೋಡಿದ್ರೆ ಈ ತರ ನಡೀತಾ ಇದೆ. ಎಲ್ಲ ಆ ದೇವ್ರಿಗೆ ಗೊತ್ತು. ಈ ವಿಧಿ ಆಟ ಏನು ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಪ್ರಭಾವ್ರೆ, ನಮ್ಮಿಂದ ಏನ್ ಸಾಧ್ಯನೋ ಅದನ್ನ ನಾವು ಮಾಡೋಣ. ಉಳ್ದಿದ್ದು ಆ ದೇವ್ರ ಮಡ್ಲಿಗೆ ಹಾಕೋಣ. ಹೌದು ಸುಲೋಚನಾ ಅವ್ರೆ, ದೇವ್ರ ಆಟದ ಮುಂದೆ ಯಾರು ಏನ್ ಮಾಡಿದ್ರು ಅದು ನಡೆಯೋದಿಲ್ಲ ಬಿಡಿ. ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದೊಂದೇ ಉಳಿದಿರೋದು ನಮ್ಗೆ. ನಮ್ಮ ಮೊಮ್ಮಕ್ಕಳಿಗೆ ಅಪ್ಪ ಅಮ್ಮ ಸಿಗ್ಲಿ ಅಂತ. ನಮ್ಮ ಮೊಮ್ಮಕ್ಕಳು ಅಪ್ಪ ಅಮ್ಮನ ಸಾನ್ನಿಧ್ಯದಲ್ಲಿ ಬೆಳಿಬೇಕು. ಇದೇ ಸುಲೋಚನಾ ಅವ್ರೆ, ಪ್ರತಿದಿನ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇರೋದು. ನಿಮ್ಮ ಮಾತು ನಿಜ. ಎಲ್ಲ ಸರಿ ಹೋಗುತ್ತೆ. ದೇವ್ರ ಮೇಲೆ ನಂಬಿಕೆ ಇಡಿ. ನಾನಂತೂ ಎಲ್ಲ ಭಾರನ್ನು ದೇವ್ರ ಮೇಲೆ ಹಾಕ್ಬಿಟ್ಟಿದೀನಿ. ಎಲ್ಲ ಸರಿ ಹೋದ್ರೆ ಮನೆ ದೇವ್ರ ದರ್ಶನಕ್ಕೆ ಬರ್ತೀನಿ ಅಂತ ಹರಕೆ ಹೊತ್ಕೊಂಡ್ಬಿಡ್ತೀನಿ ಅತ್ತೆ. ಆಯ್ತಮ್ಮ, ಆಯ್ತು. ದೇವ್ರೆ, ನೀನೇ ಕಾಪಾಡ್ಬೇಕು. ದೇವ್ರೆ, ದೇವ್ರೆ, ಎಲ್ಲ ಒಳ್ಳೇದಾಗ್ಲಿ. ಯಾಕೆ ಜನರೆಲ್ಲ ಹೀಗೆ ಓಡ್ತಾ ಇದ್ದಾರೆ? ಗೊತ್ತಾಗ್ತಿಲ್ಲ. ಸರ್ 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 ಒಂದ್ ನಿಮಿಷ ಸರ್, ಪ್ಲೀಸ್ ಬನ್ನಿ ಇಲ್ಲಿ. ಹೇಳ್ರಿ ಸರ, ಯಾಕೆ ಎಲ್ರು ಹೀಗೆ ಓಡ್ತಾ ಇದ್ದೀರಾ? ಏನಾಗಿದೆ ಅಲ್ಲಿ? ಸರ್ ಕೆರೆ ಹತ್ರ ಒಂದ್ ಮಗು ಬಿದ್ದೈತ್ರಿ, ಅದನ್ನ ನೋಡೋಣ ಅಂತ ಹೋಗ್ತಿದೀವ್ರಿ. ಮಗುನ? ಹಾ ರೀ ಸರ. ಎಷ್ಟು ವರ್ಷದ ಮಗು ಏನಾದ್ರು ಗೊತ್ತಿದ್ಯಾ? ಆದ್ರಿ ಸರ, ಒಂದ್ 5-6 ವರ್ಷದ ಮಗು ಇರ್ಬೇಕ್ರಿ. ಬರೋ ಬರೋ ಲಗುನ್ ಬರೋ. ಅನು ಅನು ಪಲ್ಲವಿಯವರೇ ನಿಮಿಷ, ಪಲ್ಲವಿಯವರೇ ನಿಂತ್ಕೊಳ್ಳಿ. ಪಲ್ಲವಿಯವರೇ ನಿಂತ್ಕೊಳ್ಳಿ.